ಪನು ಗಾಂಧಾರಿಯ ಬಸಿರಂ ಮೇ ಮಗುಳಿ ಹೋಗಿ ಪೊತ್ತಿದ್ದಪನ. ಹಳ್ಳಿ ನೀವು ಮೌನ ಹೊಟ್ಟೆ ಬದ್ರು ಬಿಡುದಿಲ್ಲ ಅಂತ ಅಂತೀವಲ್ಲ, ಭೂಮಿ ಮೇಲೆ 4 ದಿವಸ ಒಳಗೆ ಹುಡುಕಾಡ ಬಂದೆ, ಸಿಗ್ಲಿಲ್ಲ. ದುಷ್ಟ ದುರ್ಯೋಧನ ರಸ ತಳಕ್ ಹೋದ್ನ, ಮ್ಯಾಲ 14 ಲೋಕ ಅಂತ ಒಟ 14 ಲೋಕ, ಮ್ಯಾಲ 7 ಲೋಕ, ತೆಳಗ 7 ಲೋಕ. ಅತಳ ಸುತಳ ಪಾತಾಳ ರಸ ತಳ 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 ಅಂತ ಏನ್ ಹೇಳ್ತೀವಿ, ತಳಗ ರಸ ತಳಕ್ ಹೋದ್ನ, ಕೊನೆಗೆ ಹೋಗಕ್ ಹೋದ್ನವ. ಎಲ್ಲಿ ಹೋದ? ಚತುರ್ದಿಕ್ಕಿಗಳಲ್ಲಿ ಕೋಣೆಗಳು ಹುಡುಕ್ ಬಂದೆ, ಸಿಗ್ಲಿಲ್ಲ. ಎಲ್ಲಿ ಹೋದ? ಹಳ್ಳಿ ಏನಾದ್ರು ಗಾಂಧಾರಿ ಬಸರ್ಲಿ ಹೋಗ್ಬಿಟ್ಟ. ದುರ್ಯೋಧನ ಎಲ್ಲಿ ಅಂತ ತಿಳ್ಕೊಂಡು ಧಾವಿಸಿ ಸೀದಾ ಎಲ್ಲಿ ಬರ್ತಾನಂತಂದ್ರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಕಡೆ ಬರ್ತಾನೆ. ಗಾಂಧಾರಿ ಕಡೆ ಕೇಳ್ತಾನೆ. ಅಲ್ಲಿ ಬಂದು ಇನ್ನೊಂದು ಇಲ್ಲಿ ಬಹಳಷ್ಟು ಗಮನಿಸಬೇಕಾದ ವಿಷಯ, ನಮ್ಮಲ್ಲಿ ಎಷ್ಟೇ ದುಷ್ಟರಾಗಿದ್ರು ಕೂಡ ಮೌಲ್ಯವನ್ನು ಹಿಂದಿನವ್ರು ಬಿಟ್ಟಿರ್ಲಿಲ್ಲ ಅಂತ. ಅದಕ್ಕೆ ನನಗೆ 2 ವಿಷಯಗಳನ್ನು ಇಲ್ಲಿ ಹೇಳಬೇಕು ಅನಿಸ್ತೀನಿ. ರಾವಣ ಎಷ್ಟೇ ದುಷ್ಟ ಆಗಿದ್ರು ಕೂಡ ಸೀತೆಯನ್ನು ಬಲಾತ್ಕಾರ ಮಾಡೋದು ಏನು ದೊಡ್ಡದಾಗಿರ್ಲಿಲ್ಲ, ಆದ್ರೆ ಮಾಡಿ. ಹಾಗೇನೆ ಯುದ್ಧ ಸೂರ್ಯಾಸ್ತ ಆದ್ಮೇಲೆ ಶಸ್ತ್ರಾಸ್ತ್ರ ಕೆಳಗಡೆ ಇಡ್ತಿದ್ರು, ಮತ್ತೆ ಯುದ್ಧ ಮಾಡ್ತಿರ್ಲಿಲ್ಲ. ಇಲ್ಲಿ ಭೀಮನ ಒಂದು ನೈತಿಕತೆ ಒಂದು ಇದು ಹೆಂಗಂತಂದ್ರೆ, ಅವ ಹೋಗಿ ದೊಡ್ಡವ ಮೊದಲು ಇಬ್ಬರಿಗೂ ನಮಸ್ಕಾರ ಮಾಡ್ತಾನ. ಎಂಥ ನಮ್ಮ ಹಿಂದೂ ಪರಂಪರೆಯ ಸಂಸ್ಕೃತಿ ಎಂಥ ಮೇರು. ಸಿಟ್ಟು ಬೇರೆ ಇರಬಹುದು. ನನಗ ಇನ್ನೊಂದು ಈ ಸಮಯದಲ್ಲಿ ನೆನಪಾಗ್ತದೆ, ಹೇಳಲೇಬೇಕನ್ನಿಸ್ತೀನಿ. ಹಸನ್ ಸಾದತ್ ಮಂಟೋ ಅನ್ನುವಂಥ ಒಂದು ಕಥೆ ಬರೀತಾನ. ಪಾಕಿಸ್ತಾನ ಬಾರ್ಡರ್ ನಲ್ಲಿ ಯುದ್ಧ ಆಗ್ತದೆ, ಮಾನವೀಯತೆ ಮೇಲೆ ಬರೀತಾನ. ಅವನು ಖಡ್ಗ ತಗೊಂಡು ನೆತ್ತಿ ಹಿಡ್ಕೊಂಡು ಸೀಳ್ತಾನಂತ. ಸೀಳುವಷ್ಟರ ಮಟ್ಟಿಗೆ ಸಿಟ್ಟಿರ್ತದೆ. ಆದ್ರ ಸೀಳಿದವ ಘಾತ ಅನಿಸ್ಕೊಂಡು ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅಂತ. ಯಾಕಂದ್ರ ನೆತ್ತಿ ಸೀಳಿ ಜೀವ ತೆಗೆದಿದ್ರೆ ನನಗೇನು ದುಃಖ ಅನಿಸ್ತದಿಲ್ಲ. ಆದ್ರೆ ನನ್ನ ಖಡ್ಗ ಹಂಗ ಸೀಳ್ಕೋತ ಬಂದು ಇವನ ಪ್ಯಾಂಟಿನ ಲಾಡಿ ಕಟ್ ಮಾಡ್ತಲ್ಲ, ಅವಮರ್ಯಾದೆ ಆಯ್ತಲ್ಲ ಅಲ್ಲಿ, ಅದಕ್ಕೆ ನನಗೆ ದುಃಖ ಆಯ್ತು ಅಂತ ಹೇಳ್ತೀವಿ. ಇದು ನಮ್ಮ ಮೌಲ್ಯ. ಅದಕ್ಕೆ ಭೀಮ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾನೆ ಗಾಂಧಾರಿಗೆ ಮತ್ತು ಧೃತರಾಷ್ಟ್ರರಿಗೆ. ಅವಾಗ ಕೇಳ್ತಾನ, ನೀವೆಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಕೇಳಿದಾಗ, ಇಲ್ಲಪ್ಪ ನಾವೆಲ್ಲೂ ಬಚ್ಚಿಡ್ಲಿಲ್ಲ, ನಮ್ಗೆ ಗೊತ್ತಿಲ್ಲ, ಯುದ್ಧಕ್ಕೆ ಹೋದವೇನು ಬಂದಿಲ್ಲ ಅಂತ ಹೇಳಿದಾಗ, ಇಲ್ಲ ನಿಮ್ಮ 100 ಮಂದಿ ನಿನ್ನ ಮಕ್ಕಳನ್ನ ನೊಣದ ನುಂಗಿಬಿಟ್ಟಿನಿ, ಈಗ ಅವನು ಬಿಡುವುದಿಲ್ಲ, ಅವನು ಎಲ್ಲಿದ್ದಾನ ಮೊದಲು ಹೇಳು ಅಂದಾಗ ಗಾಂಧಾರಿ ಹೇಳ್ತಾರೆ, ಅಪ್ಪ 100 ಮಂದಿ ಮಕ್ಕಳು ನನ್ನಿಂದ ಹಸು ನೀಗದಾಗ್ಲೂ ನನಗೆ ದುಃಖ ಆಗಿಲ್ಲ. ಭೀಮಾ ಒಂದು ಕೆಲಸ ಮಾಡ್ಬಿಡು. ಏನು? ಕುರುಡಾಗಿರ್ತಕ್ಕಂಥ ನನ್ನ ಗಂಡ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಕ್ಕಂಥ ನಾನು, ಮಕ್ಕಳ ವಿಯೋಗ ಪುತ್ರ ಶೋಕ ನಿರಂತರಂ ಅಂತಾರೆ. ಅದಕ್ಕೆ ನಮಗೆ ಬಹಳ ಖೇದಾಗಿಬಿಟ್ಟದ. ಅದಕ್ಕೆ ಅವನನ್ನ ಸಾಯೋಕ್ಕಿಂತ ಮುಂಚಿತವಾಗಿ ಮೊದಲು ನಮ್ಮನ್ನು ನುಂಗಿಬಿಡೋ ನೀನು ಅಂದಾಗ ಹೇಳ್ತಾನೆ, ಧೃತರಾಷ್ಟ್ರ ಕ್ಷಿತಿಪಾಲಕೆ ಜನನಿ ಗಾಂಧಾರಿಕೆ ಭವಸುಧರಂ ನೂರ್ವರುಮಂ ಗದಾ ಪ್ರಹತಿಯಂ ಕೊಂದೆ ದುಶ್ಯಾಸನ ಉರುಸ್ತಳಕ್ಷತಜ ಅಸ್ತ್ರಜ್ಜಲ ಸೇಕಲಿಂ ಕೋಪಾಗ್ನಿಯಂ ತಣಿಪಿರೆ ಉದ್ಧತನಂ ಕೋಪಕೃತ ಅಪರಾಧ ಶತನಂ ಪಿಂಗಾಕ್ಷಣಂ ನುಂಗಲ್ಕೆ ಬಂದೆ ಪಿಂಗಾಕ್ಷಣಂ. ನಾನು ದುಶ್ಯಾಸನನ ರಕ್ತ ಕುಡಿದು ನನ್ನ ಕೋಪಾಗ್ನಿಯನ್ನ ಶಮನ ಮಾಡಿಕೊಂಡೆ ಅಂತ ಹೇಳ್ತಾನೆ ಭೀಮ. ಅಷ್ಟು ಸಿಟ್ಟು ಬಂದಿದೆ.
ಹೇಳು, ಎಲ್ಲಿದ್ದಾನೆ ದುರ್ಯೋಧನ? ಗೊತ್ತಿಲ್ಲ. ಅಷ್ಟೊತ್ತಿಗೆ ಕಿರಾತ ದೂತರು ಬರ್ತಾರೆ. ಇಲ್ಲ, ಅಲ್ಲಿ ವಂಶಂಪಾಯನ ಉತ್ತರದ ಕುರುಕ್ಷೇತ್ರದ ಉತ್ತರ ಭಾಗದಲ್ಲಿ ವಂಶಂಪಾಯನ ಸರೋವರ ಇದೆಯಲ್ಲ, ಅಲ್ಲಿ ಹೆಜ್ಜೆ ಗುರುತುಗಳು ಕಂಡಿವೆ ಅಂದಾಗ ಕೃಷ್ಣ ಕೂಡ್ಲೇನೆ ಪಾಂಡವರನ್ನ ಕರ್ಕೊಂಡು ಎಲ್ಲರೂ ಅಲ್ಲಿ ವಂಶಂಪಾಯನ ಸರೋವರ ಹತ್ರ ಹೋಗ್ತಾರೆ. ಇವತ್ತೇ ಹುನ್ನಾರ, ಕಪಟ ನಾಟಕ ಕೃಷ್ಣ. ಇವತ್ತು ಬೆಳಕು ಹರಿತು ಮುಗಿತು. ದುರ್ಯೋಧನಿಗೆ ಸೋಲಿಲ್ಲ, ಸೋಲಿಲ್ಲವೇ ಇಲ್ಲ. ಯಾಕಂದ್ರೆ ಚಿರಂಜೀವಿಯಾಗಿರ್ತಕ್ಕಂಥ ಅಶ್ವತ್ಥಾಮ ಬಲಗೊಳ್ತಾನೆ. ಬಲರಾಮ ಬಂದ ಅಂತಂದ್ರೆ ಕೃಷ್ಣನೇ ಹಿಂದಿಸ್ಬೇಕು. ಯಾಕೆ ಅಣ್ಣ ಕೃಪಾಚಾರ್ಯ ಕುಲಗುರು, ಪಾಂಡವರಿಗೂ ಕುಲಗುರು, ಇವ್ರಿಗೂ ಕುಲಗುರು. ನನ್ನ ಧರ್ಮರಾಜನಿಗೆ ಏನಾದ್ರು ಹೇಳ್ಬಿಟ್ಟ ಅಂತಂದ್ರೆ ಅವ್ರ ಮಾತನ್ನು ಇರೋದಿಲ್ಲ. ಕೃಪಾಚಾರ್ಯ ಬಂದು ಏನಾದ್ರು ಹೇಳ್ಬಿಟ್ರೆ ಬೇಡ. ಕೃತವರ್ಮ ಅತಿರಥ ಮಹಾರಥಾಮ, ಬಲದಲ್ಲಿ ಬಹಳ ಶ್ರೇಷ್ಠ, ಬೇಡ, ಇವತ್ತೇ ಹೋಗ್ಬೇಕದ್ದು ಯೋಗ್ಯ ಇದೆ, ನಡೀರಿ ಮೊದಲಲ್ಲಿ ಅಂತ ತಿಳ್ಕೊಂಡು ಸೀದಾ ಅವ್ರನ್ನ ಕರ್ಕೊಂಡು ಆ ಕೊಳದ ಹತ್ರ ಬರ್ತಾನೆ. ಇರಿವ ಬೆಡಂಗನೊಳ್ ಇರಿಯಲ್ ನೆರೆಯೇ ನಿನಗೆ ಆನೆ ಸಾಲ್ವೆಂ ಎಕ್ಕ ತುಳುಕ್ಕಂ ನೆರೆದಿದ್ದಂ ನೀಮಿರದ ಕೊಳನಂ ಪೊರವಳು ಎನ್ನ ಕೊಂತದ ಸವಿಯಂ ತೋರ್ಪೆಂ ಎನ್ನ ಕೊಂತದ ಸವಿಯಂ ತೋರ್ಪೆಂ. ಅಲ್ಲಿ ಬಂದು ನಿಂತಿರ್ತಕ್ಕಂಥದ್ರೊಳಗೆ 5 ಮಂದಿ ಜನ ಪಾಂಡವರು. ನಕುಲ ಮುಂದೆ ಬರ್ತಾನೆ ಮೊದ್ಲೇಕ. ನಕುಲ ಕೊಂತ ಈಟಿಯನ್ನ ಎಸೆಯುವಲ್ಲಿ ಬಹಳ ಜಾಣ, ಬಹಳ ಫೇಮಸ್. ಅದಕ್ಕ ಎಲ್ಲೈತಿ ದುರ್ಯೋಧನ, ಮೇಲ್ ಬಾ, ನಿನಗ ನನ್ನ ಭೀಮ ಬೇಡ, ನಾನ್ ಸಾಕು, ನನ್ನ ಈಟಿ ಸಭೆಯನ್ನ ನೋಡಕ್ಕೆ ಅಂತ ಹೊರಗ್ ಬಾ ಅಂತ. ಅಷ್ಟರಲ್ಲಿ ಸಹದೇವ ಮುಂದೆ ಬರ್ತಾನ. ಅವ ಏನ್ ಹೇಳ್ತಾನ? ಜವನ ಮಗ ಜವನ ಮಗಂ ಇರ್ಕೆ ಸುಭಟರ ಜವಂ ಇರ್ಕೆ. ಜವನ ಮಗನಂ ಇರ್ಕೆ. ಜವ ಅಂದ್ರೆ ಯಮ, ಯಮನ ಮಗ ಧರ್ಮರಾಜ. ಸೀತಾಶ್ವಂ ಇರ್ಕೆ ಅರ್ಜುನ. ನಕುಲನಂ ಇರ್ಕೆ ನಕುಲ. ಅಣ್ಣುವಡೆ ಎನ್ನ ಬಾಳ ಸವಿಯಂ ನೋಡಿ ಬಳಿಕೆ ನೀರ ಸವಿಯಂ ನೋಡ. ಬಳಿಕೆ ನೀರ ಸವಿಯಂ ನೋಡ. ಸುಭಟನಿಗೆ ವೈರಿಯಾಗಿರ್ತಕ್ಕಂಥ ಭೀಮ ನಿನಗೆ ಬೇಡ, ಜವನ ಮಗನಾಗಿರ್ತಕ್ಕಂಥ ದುರ್ಯೋಧನ ಬೇಡ, ಸೀತಾಶ್ವನಿರ್ಕೆ ಅರ್ಜುನ ಬೇಡ ನಿನಗೆ, ನಕುಲನು ಬೇಡ, ನಾ ಇದ್ದೀನಿ, ಬಾ, ನನ್ನ ಕತ್ತಿಯ ರುಚಿಯನ್ನು ನೋಡಬ. ಎನ್ನ ಅಣ್ಮು ಅಣ್ಮು ಒಡೆನ್ನ. ಅಣ್ಮು ಅಂದ್ರೆ ಪರಾಕ್ರಮ ಅಂತ ಹಳಗನ್ನಡದಲ್ಲಿ ಬಹಳ ಸುಂದರವಾಗಿ ಪದ ಪ್ರಯೋಗ ಮಾಡ್ತಾನೆ. ನನ್ನ ಅಣ್ಮು ಒಡೆನ್ನ ಬಾಳ ಸವಿಯಂ ನೋಡಿ ಬಳಿಕ ನೀರ ಸವಿಯಂ ನೋಡ ಹೇಳ್ತಾನೆ. ಅಷ್ಟರಲ್ಲಿ ಮತ್ತೆ ಅರ್ಜುನ ಮುಂದೆ ಬರ್ತಾನೆ. ಅವ ಹೇಳ್ತಾನೆ, ಅವನ್ ತನ್ನ ಪರಾಕ್ರಮ ತೋರಿಸ್ತಾನೆ. ಸುಯೋಧನ, ನಿಮ್ಮಾನಧನಂ ಎನಿಸಿ ನಿನ್ನ ವಿಮಾನ ಕ್ಷತಿ ಮಾಡಿದೈ ಮುತ್ತ ಈ ನೀರೊಳಗೆ ಎಸಡಿ ಇರ್ಕುಂ மீனிற்கும் கப்பை இருக்கும் கண்டர் இருப்பரே. எசடி மீனு கப்பை இருக்கும் இருப்பரே ಗಂಡರ್. ಅಲ್ಲ ದುರ್ಯೋಧನ, ನೀರೊಳಗೆ ಯಾವಿರ್ತಾವ ಗೊತ್ತ? ಏನಿರ್ತಾವೋ, ಮೀನಿರ್ತಾವ, ಮೀನಿರ್ಕು, ಸಡಿರಿಕ್ಕು, ಏಣಿಗಳಿರ್ತಾವ, ಕಪ್ಪೆಗಳಿರ್ತಾವ,
ನೀನು ಮಾನಧನ ಕುರುಕುಲ ಸಾಮ್ರಾಜ್ಯದ ಚಕ್ರವರ್ತಿ, ಮಾನಧನ ನೆನಪ ನಿನ್ನ ಅಭಿಮಾನ ಕ್ಷತಿ ಮಾಡಿದೆಯಲ್ಲೋ, ಅದಕ್ಕೆ ಕುಂದುಂಟ ಮಾಡಿದೆಯಲ್ಲೋ. ಏ ಸುಯೋಧನ ಅಂತ ತಿಳ್ಕೊಂಡು ಹೇಳಿದಾಗ ಇವೆಲ್ಲರ ಹಾರಾಟ, ಇವರಿಗೆ ಪರಾಕ್ರಮಗಳನ್ನು ನೋಡಿದಾದ್ಮೇಲೆ ಒಂದು ಮಾತನ್ನು ಕೂಡ ರನ್ನ ಹೇಳದೆ ಮರೆಯುವುದಿಲ್ಲ. ವೀರ ಅಂದ್ರೆ ಯಾರು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಯಾವನಿಗೆ ಕ್ಷಮಾಗುಣ ಇರ್ತದೋ ಅವನು ವೀರ. ಹಿತಮಿತವಾಗಿರ್ತಕ್ಕಂಥ ವಚನಗಳು ಯಾವಿರ್ತಾವೋ ಅವನು ವೀರ. ಯಾವನಲ್ಲಿ ಧರ್ಮ ಅಧರ್ಮಗಳು ಎರಡೂ ಗೊತ್ತಿರ್ತಾವೋ ಅವನು ವೀರ. ಯಾವನು ಅಹಿಂಸೆಯನ್ನ ನಿಜವಾಗಿ ಅಹಿಂಸೆಯನ್ನ ಪರಿಪಾಲನೆ ಮಾಡ್ತಾನೋ ಅವನು ವೀರ. ಅಹಿಂಸೆಯನ್ನ ಪರಿಪಾಲನೆ ಮಾಡೋದು ವೀರ ಹೇಗೆ ಅಂತಂದ್ರ, ಹಿಂಸೆ ನೀನಾಗಿ ಹಿಂಸೆಯನ್ನ ಮಾಡಿಕೊಡ್ಬೇಡ. ಜ್ಞಾನಿ ಯಾವ್ದ್ಯಾವ್ದಕ್ಕೆ ಬರ್ತೋ, ನಿನ್ನ ದೇಹಕ್ಕೆ ಬರಲಿ, ಅಮಾಯಕರಿಗೆ ಬರಲಿ, ಅಬಲೆಯರಿಗೆ ಬರಲಿ, ಸಮಾಜಕ್ಕೆ ಬರಲಿ, ಬಡವರಿಗೆ ಬರಲಿ, ಆವಾಗ ನೀ ಶಸ್ತ್ರ ಎತ್ತಿಯಲ್ಲ, ಅದು ಕೂಡ ಅಹಿಂಸೆನೆ. ಅದಕ್ಕೆ ಇಂಥವನು ವೀರ ಅಂತ ಹೇಳ್ತಾನೆ. ಅದಕ್ಕೆ ಬಹಳ ಚಂದಾಗಿ, ಅಷ್ಟೇ ಸೌಮ್ಯವಾಗಿ, ಅಷ್ಟೇ ಆರ್ಭಟ ಇಲ್ಲ, ಕೋಪ ಇಲ್ಲ, ತಾಪ ಇಲ್ಲ, ಎಷ್ಟು ಸುಂದರವಾಗಿ ಧರ್ಮರಾಜ ದುರ್ಯೋಧನಿಗೆ ಕರೀತಾನೆ ನೋಡಿ. ಭರತಾನ್ಮಯದುಳ್ ಪಂದಿನಿಂ ಇಂದುವರೆಗಂ ಸಾಪತ್ತರುಳ್ ಬದ್ಧಮತ್ಸರಂ ಇಲ್ಲ. ಬದ್ಧಮತ್ಸರಂ ಇಲ್ಲ ಎಮ್ಮಂ ಅಕಾರಣದಿಂ ಕದಡಿದೈ. ಅಕಾರಣದಿಂ ಕದಡಿದೈ ಸಾವಂ ಎಯ್ದಿದೈ. ಸಾವಂ ಎಯ್ದಿದೈ ನಷ್ಟ ಸೋದರಂ ಅದತ್ತು ಎನಗಂ ಸ್ವಗೋತ್ರವದಯಪ್ಪ ಆಪಾದಕಂ. ಸ್ವಗೋತ್ರವಧಯಪ್ಪ ಆಪಾತಕಂ. ಕೌರವೇಶ್ವರ, ನೀಂ ಸಂಧಿಗೆ ಒಡಂಬಡು ಇಂದು ಕೊಳನಂ ಪೊಕ್ಕಿರ್ಪುದು ಏಂ. ನೀಂ ಸಂಧಿಗೆ ಒಡಂಬಡು ಇಂದು ಕೊಳನಂ ಪೊಕ್ಕಿರ್ಪುದು ಏಂ ತಕ್ಕುದೇ. ಏಂ ತಕ್ಕುದೇ. ದುರ್ಯೋಧನ, ನೀನೇನ್ ಮಾಡಿದೆ ನೋಡು. ಭರತ, ಶಂತನು ಮೊದಲಾದ ನಮ್ಮ ಭರತ ವಂಶದೊಳಗಡೆನೆ ಸಹೋದರರು ಯುದ್ಧ ಮಾಡಿ ಹಾನಿಯಾಗಿದ್ದಿಲ್ಲ. ಅದನ್ನ ನಿನ್ನ ಹಠಮಾರಿತನದಿಂದ ನಾನು ತಂದುಕೊಟ್ಟೆ. ದುರ್ಯೋಧನ, ನನಗೆ ಸಾಪತ್ತರೋಳ್ ಸ್ವಗೋತ್ರದವರನ್ನ ಕೊಂದ ಪಾತಕವನ್ನ ನನಗೆ ತಂದುಕೊಡ್ತಾ ಇದ್ದೀಯ? ಬೇಡ ಸುಯೋಧನ, ಬಾ ಮೇಲ್ ಬಾ, ರಾಜ್ಯವನ್ನು ನೀನೇ ತಗೋ, ನೀನೇ ಆಡು, ಬಿಟ್ಟು ಬಾ, ಸಂಧಿ ಮಾಡ್ಕೋ. ಹಠ ಬಿಡು, ಬೇಡ. ನಾಶ ಮಾಡ್ಬೇಕನ್ನೋ ಹಠ ನಿನ್ನಲ್ಲಿ ಬೇಡ. ಇನ್ನಾದ್ರೂ ಎಚ್ಚೆತ್ಕೋ, ಬಾ ಮೇಲ್ ಬಾ, ರಾಜ್ಯವನ್ನು ನೀನೇ ಆಳು, ನಾನಿನ್ನ ಬೆಂಬಲರಾಗಿರ್ತೀವಿ, ಬಾರೋ ಅಂದಾಗ ಭೀಮಸೇನಿಗೆ ಇಲ್ಲಿ ಸಿಟ್ಟು ಬಂತು. ಅಜಾಂಡಂ ಒಡೆಯಲ್ ಒಡೆಯಲ್ ಕುಲಗಿರಿ ಕೆಡೆಯಲ್ ಗಡೆಯಲ್ ಧಾತ್ರಿ ನಡುಗಲ್ಕೆ ನಡುಗಲ್ಕೆ ದಿವಿಜರ್ ಸೆಡೆಯಲ್ಕೆ ಸೆಡೆಯಲ್ಕೆ ಒಡರಿಸುವಿನಂ ಜಟಾಸುರ ಹಿಡಂಬಕ ವೈರಿ. ಜಟಾಸುರ ಹಿಡಂಬಕ ವೈರಿ ಸಿಂಹನಾದಂ ಗೈದಂ ಗೈದಂ ಸಿಂಹನಾದಂ ಗೈದಂ. ಅಬ್ಬ, ರನ್ನ ಎಷ್ಟೊಂದು ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಅಂತಂದ್ರೆ, ಭೀಮನ ಸಿಂಹನಾದಕ್ಕೆ ಬ್ರಹ್ಮಾಂಡವೇ ಬಿರುಕು ಬಿಡುತ್ತಂತ. ಬ್ರಹ್ಮಾಂಡ ಬಿರುಕು ಬಿಡುತ್ತಂತ.
ಕುಲಪರ್ವತಗಳು ಒಂದಕ್ಕೊಂದು ತಾಗಿ ನಡುಗಿ ಬಿದ್ದುವಂತ, ದೇವತೆಗಳು ಥರ ಥರ ನಡುಗ್ಬಿಟ್ರಂತ ಕೂತಲ್ಲೇ ನಿಂತಿಂತ. ಆ ರೀತಿಯಲ್ಲಿ ಸಿಟ್ಟಿಗೆದ್ದಂತ. ಅಷ್ಟೇ ಅಲ್ಲ, ಸರೋವರದಲ್ಲಿ ಅರಳಿ ನಿಂತ ಕಮಲಗಳು ಇವನು ಸಿಟ್ಟಿಗೆ ಕಪ್ಪಾಗಿ ಬಾಡಿಬಿದ್ದುವಂತ. ಇಷ್ಟೊಂದು ಸಿಟ್ಟು ಭೀಮನಿಗಿತ್ತು. ಮತ್ತೇನಾಯ್ತು, ಎಂಥ ಸಿಟ್ಟು ಅನ್ನೋದನ್ನ ಮತ್ತಿನ್ನೊಂದು ಮುಂದವರೆಗೆ ಹೇಳ್ತಾರೆ. ತೆರೆದೆ ಆಗಳ್ ಮರುಗಿದುದು ಆ ಮೀನ್ಗಳ್ ಕುದಿವಂತೆ ಕುದಿದವು ಕುದಿವಂತೆ ಕುದಿದವು. ಭೀಮನ ಸಿಟ್ಟು ಭೂಮಿ ಮೇಲೆ. ಅದರ ದುರ್ಯೋಧನ ಇವೆಲ್ಲ ಕೇಳಿ ಒಳಗ್ ಕುದಿಲಿಕ್ಕೆ ಹೆಂಗ ಕುದದ ಅಂತಂದ್ರ, ನಮ್ಮ ತಾಯಂದ್ರೆಲ್ಲ ಅನ್ನ ಮಾಡಕ ನೀರ್ ಹೆಸರಿಟ್ಟು ಅಕ್ಕಿ ಹಾಕಿದಾಗ ಅಕ್ಕಿ ಹೆಂಗ ಕೊಳ 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 ಕುದ್ದು ಬರ್ತಾವಲ್ಲ, ಹಂಗ ಸರೋವರದೊಳಗಿನ ಮೀನು ಬೆಂದು ಬಂದುವಂತ ಮೇಲೆ. ಅಷ್ಟು ಸಿಟ್ಟು ದುರ್ಯೋಧನ ಒಳಗಡೆ ಇತ್ತು. ಮತ್ತಿನ್ನು ಹೆಂಗಿತ್ತು, ನಿರ್ಜಿತ ಕಂಠೀರವರವಂ ನಿರಸ್ತ ಘನರವಂ ಕೋಪಾರುಣ ನೇತ್ರಂ ಕೇಳ್ದು ಉರಗ ಪದಾಕಂ ನೀರೊಳಗಿದ್ದು ಬೆಮರ್ತಂ ಉರಗ ಪತಾಕಂ ನೀರೊಳಗಿದ್ದು ಬೆಮರ್ತಂ. ರನ್ನನ ಗದಾಯುದ್ಧ ಅಂದ್ರೆ ಸಾಕು, ಮೊಟ್ಟ ಮೊದಲಿಗೆ ಎಲ್ಲರಿಗೂ ಗೊತ್ತಾಗುವುದು ಇದೊಂದೇ. ನೀರೊಳಗೆದ್ದ ಬೆಮರ್ತನ್ ಉರಗ ಪತಾಕ. ಉರಗ ಅಂದ್ರೆ ಹಾವು. ತನ್ನ ಪತಾಕೆಯಲ್ಲಿ ಹಾವನ್ನ ಮಾಡ್ಕೊಂಡಿರ್ತಕ್ಕಂಥ ಉರಗ ಪತಾಕ ಅಂದ್ರೆ ದುರ್ಯೋಧನ. ಎಷ್ಟು ಸಿಟ್ಟು ಬಂತು ಅಂದ್ರೆ, ನೀರೊಳಗೆದ್ದು ಬೆಮರ್ತನ್ ಉರಗ ಪತಾಕ. ಇನ್ನು ತಡೆಯಕ್ಕಾಗಲಿಲ್ಲ, ಇನ್ನು ನಾನು ಕೂಡಕ್ಕಾಗ್ಲಿಲ್ಲ, ಇನ್ನು ನಾನು ಹೊರಗೆ ಬರಬೇಕು. ಹೊರಗೆ ಬರೋದನ್ನು ಕೂಡ ವರ್ಣನೆ ಮಾಡ್ತಾನೆ ರನ್ನ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಏನು ಮುನಿವಂ ಮೂದಲಿಸಿಯುಂ ಇನ್ನು ಎನಿತು ಪರ್ಕಿಪೆಂ ಎಂದು ಚಿತ್ತಕ್ಷೋಭಂ ತನಗಾಗೆ ಜಲಚರಕ್ಷೋಭ ನಿನಾದಮಂ ಪಕ್ಕುಪೂರ್ಣೆ ವಿಭುವಿಕ್ಷೋಭಂ ನನ್ನ ವೈರಿ ಬಂದು ನನ್ನ ಚುಚ್ಚು ಮಾತಾಡಿದಾಗಲೂ ನಾನು ಸುಮ್ಮನಿರ್ಲಿಕ್ಕಾಗತ್ತ, ಆಗುದಿಲ್ಲ. ಅದಕ್ಕೆ ನಾನು ಮೇಲೆ ಎದ್ದು ಬರಬೇಕು. ನಿಜ ಮುಕುಟ ಸ್ಫುರತ. ನಿಜ ಮಕುಟ ಸ್ಫುರತ್ ಮಣಿಗಣ ಛವಿಯಂ ಪಂಕಜವನದೊಳ್ ಸುರಚಾಪಲೀಲೆ ಮನಂ ಗೊಳಿಸೆ ತನ್ನಯ ಮೇಗೆ ಒಗೆದಿದ್ದ ನೀರಜವನದಿಂ ಕರಂಗಿ ಆಭುಜಯುಗ ತೋರಣಾಯಿತ ಗದಾ ಪರಿಹಂ ಪಡಿರಾಜಕೇತನಂ ಕಮಲಾಕರದಿಂ ಆಗಳ್ ಪೊರಮಟ್ಟಂ ಪಣಿರಾಜ
ಬೇಕಾದಷ್ಟು ಪಿಕ್ಚರ್ಗಳು ಹೀರೋ ನೋವೆಲ್ ಎಂಟ್ರಿಗೆ ಭಾಳ ಓಡ್ತಾವಂತ. ಹೆಂಗೆ ಹೀರೋ ಎಂಟ್ರಿ ಕೊಡ್ತಾನ ಆ ಸೀನ್ ಹೆಂಗಿರ್ತದೆ ಹಂಗೆ ಇಲ್ಲೊಂದು ಸೀನ್ ತೋರಿಸ್ತಾನೆ. ದುರ್ಯೋಧನ ಎದ್ದು ಬರೋದು ಹೆಂಗೆ ಬಂದ, ರನ್ನ ತೋರಿಸ್ತಾನೆ ಹೆಂಗೆ ಸೀನ್ ಬಂದ ಅಂದ್ರೆ, ಅವ ನೀರೊಳಗೆ ಇದ್ದುಕೊಂಡನೆ ಒಂದು ಹಾವು ತನ್ನ ಮೇಲೆ ಮಣಿಯನ್ನ ಇಟ್ಟುಕೊಂಡು ಮೇಲೆ ನೀರಿನಿಂದ ಹಿಂಗೆ ಮೇಲೆ ಬಂದಾಗ ಸೂರ್ಯನಿಂದ ಅದು ಫಳ ಅಂತ ಹೊಳೆದ್ರೆ ಅದು ಎಲ್ಲ ಕಡೆ ಕಾಂತಿಯನ್ನು ಬೀರ್ತದಲ್ಲ, ಹಂಗಿವ ತೋಳಾಯುತ ಎರಡೂ ಕೈಗಳನ್ನ ಮೇಲೆ ಗದೆಯನ್ನು ಹಿಡ್ಕೊಂಡು ಆ ನೀರಿನ ಮೇಲೆದ್ದು ಬರ್ತಾನೆ ಮಣಿರಾಜಕ್ಕೆ. ಅದ್ಭುತವಾಗಿರ್ತಕ್ಕಂಥ ಹಾಗೆ ಎದ್ದು ಬಂದು ಮುಂದೆ ಬರ್ತಾನೆ. ಯುದ್ಧ ಆಗುತ್ತದೆ. ಯುದ್ಧ ಆದ ಮೇಲೆ ಕೊನೆಗಿನ್ನ ಮೇಲೆ ಬಂದಾಗ ದುರ್ಯೋಧನ ಹೊಡೆತ ಕೊಡ್ತಾನೆ. ಭೀಮ ಬೀಳ್ತಾನೆ. ಚಿಂತೆ ಆಗ್ತದೆ. ಬಿದ್ದು ಇನ್ನು ಏಳಬೇಕು, ಭೀಮ ಸಾವರಿಸ್ಕೊಂಡು ಏಳಬೇಕು. ಆವಾಗ ಕೃಷ್ಣ ಸನ್ನಿ ಮಾಡ್ತಾನೆ. ಸನ್ನಿ ಏಳ್ತಿದ್ದ ಹಾಗೇನೆ ಗದೆ ತಗೊಂಡು ಅವನು ತೊಡಿ ಹೊಡಿತಾನೆ. ತೊಡಿ ಹೊಡೆದು ತೊಡಿ ಮುರಿದು ಬೀಳುತ್ತೆ. ಅವನ ಎದ್ದ ಮೇಲೆ ಎಷ್ಟು ಸಿಟ್ಟಿರ್ತದೆ ಅಂದ್ರೆ ತನ್ನ ಕಾಲು ತಗೊಂಡು ಅವನ ಕಿರೀಟಕ್ಕೆ ಓದಿತಾನೆ. ಕಿರೀಟ ಆಗ್ತದೆ. ಗದಾಘಾತದಿ ಮೂರು ಭಂಗಂ, ಪದಾಘಾತದಿ ಮುಕುಟ ಭಂಗಂ, ಎರಡೂ ಆಗ್ತದೆ. ಬೀಳ್ತಾನೆ. ಎಲ್ಲರೂ ಅವ್ರವ್ರ ಕಡೆ ಹೋಗ್ಬಿಡ್ತಾರೆ. ಮುಗಿತು. ಕುರುಕ್ಷೇತ್ರ ಎಲ್ಲ ಕಡೆ ನರಿ, ಕಾಗಿ, ರಕ್ತ ಸಿಕ್ತ ಭೀಭತ್ಸವಾಗಿರ್ತಕ್ಕಂತಹ ಚಿತ್ರಣ ಅಲ್ಲೆಲ್ಲ ಕಂಡು ಬರ್ತದೆ. ಆವಾಗ ಓಡಿ ಓಡಿ ಅಶ್ವತ್ಥಾಮ ಬರ್ತಾನೆ. ದುಃಖ ಪಡ್ತಾನೆ. ಅಯ್ಯೋ ಸುಯೋಧನ, ಏನ್ ಮಾಡ್ಕೊಂಡೆ ಇದೆಲ್ಲ? ಏನಾಯ್ತು? ಯಾರು ನಿನಗೆ ಈ ಅವಸ್ಥೆಗೆ ಕಾಣ್ರದವರು? ನನಗೆ ಹೇಳು, ನಾನು ಅವ್ರನ್ನ ಕರೆದು ಬರ್ತೀನಿ ಅಂತಂದಾಗ, ಪಾಂಡವರೇ ಇದಕ್ಕೆ ಕಾರಣರು. ನೀ ಮಾಡ್ತೀಯ, ಅವ್ರನ್ನ ಸೋಲಿಸ್ತೀಯ, ನನ್ನ ಕಡೆ ಆಗ್ಲಿಲ್ಲ. ನೀನೇನಾದ್ರೂ ನನ್ನ ಆಶೆ ತೀರಿಸ್ಬೇಕು ಅಂದ್ರೆ ಪಂಚ ಪಾಂಡವರ ತಲೆಗಳನ್ನ ಕರ್ಕೊಂಡ್ ಬಂದ್ಲಿ ಮುಂದಿಡು ಅಂತ. ಸರಿ, ಓಡ್ ಹೋಗ್ತಾನೆ. 5 ಮಂದಿ ತಲೆಯನ್ನ ಕಡ್ಕೊಂಡ್ ಬರ್ತಾನೆ. ಕಡ್ಕೊಂಡ್ ಬಂದು ಮುಂದಿಡ್ತಾನೆ. ಆವಾಗ ದುರ್ಯೋಧನ ಅವಸ್ಥೆ ಹೆಂಗಿರ್ತದೆ ಹೇಳಿಕ್ ಬರಂಗಿಲ್ಲ. ಬಿದ್ದಲ್ಲೇ ಬಿದ್ದುಕೊಂಡಿರ್ತಾನೆ. ಬಿದ್ದುಕೊಂಡು ನೋಡ್ತಿರ್ತಾನೆ. 5 ತಲೆಗಳಿರ್ತಾನೆ. ಮಿಟ್ಟಂ ನಿರ್ದು ನೋಡ್ಬೋದೆ. ಅಯ್ಯೋ ಅಯ್ಯೋ ಅಶ್ವತ್ಥಾಮ, ಎಂಥ ಕೆಲಸ ಮಾಡಿಬಿಟ್ಟೋ ನೀನು. ಯಾಕೆ ಯಾಕೆ ಪಾಂಡವರ ತಲೆಗಳನ್ನು ತಂದಿದ್ದೀನಿ ನಾನು. ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟು. ಪವನ ಜನಾಸ್ಯಂ ಅಲ್ತಮಿದು, ಜೀವನ ತಲೆ ಅಲ್ಲ ಇದು. ಹೊಲ್ತು ಇದು ಅವನ ಆರನ ಮಕ್ಕಳೆ ಮರಿಯ ವಕ್ರಮನೆ ಮಟ್ಟವಿತ್ತು ನೋಡುವುದೇ. ಕೆಮ್ಮನೆ ಪೋಯಿತು, ಅರಿವಿಲ್ಲದಾಯ್ತು, ಅರಿವಿಲ್ಲದಾಯ್ತು. ಇವು ಪಾಂಡವರ ಶಿರಂಗಳಲ್ಲ, ಪಾಂಡವತ್ಸೂರುಗಳಪ್ಪ, ಪಂಚ ಪಾಂಡವರ ಶಿರಂಗಳನ್ನು. ಅಕ್ಕಟ ಅಕ್ಕಟ ಅಯ್ಯೋ ನೆರೆ ವಿಚಾರಿಸದೆ ಕೊಂಡು ಬರುವುದೇ ಗುರುನಂದನ. ಗುರುನಂದನ ನೆರೆ ವಿಚಾರಿಸದೆ ಕೊಂಡು ಬರ್ಪು. ಅಶ್ವತ್ಥಾಮ, ಇದು ಪವನ ಜನಾಸ್ಯಂ ಅಲ್ತ, ಇದು ಭೀಮನ ತಲೆ ಅಲ್ಲ ಇದು. ಯಾಕೆ ಯಾಕೆ ಅಂದ್ರೆ ಕಡ್ಕೊಂಡು ಬಂದ 5 ತಲೆಗಳನ್ನು ನಾನು ನೋಡ್ತಾ ಇದ್ದೀನಿ. ಮಧ್ಯದಲ್ಲಿ ಇದೆಯಲ್ಲ ಆ ತಲೆ ಭೀಮಂದು. ಒಂದು ವೇಳೆ ಭೀಮನ್ ತಲೆ ಆಗಿದ್ರೆ ಸತ್ತಿದ್ರು ಕೂಡ, ಅದಕ್ಕೆ ಜೀವ ಇಲ್ಲಂದ್ರೂ ಕೂಡ ಅದು ನನ್ನನ್ನು ನೋಡಿ ಸುಮ್ಮನೆ ಇರ್ತಿದೆ. ಮಿಟ್ಟಮ್ಮಿರ್ದು ನೋಡ್ಕೊಡೆ ಹಲ್ಲು ಕಡಿತಿತ್ತದು. ಅಲ್ಲ ಇದು ಪವನ ಜನಾಸ್ಮ ಅಲ್ತ ಇಲ್ಲ. ಪಾಂಡವರಗಳ ಅಂತಿಪ್ಪ, ಪಾಂಡವರ ಸೂನುಗಳು, ಅವರ ಮಕ್ಕಳು ರುಂಡ ಕಡ್ಕೊಂಡು ಬಂದ್ಯೋ ನೀನು. ಪಾಪ ಎಳೆ ಮಕ್ಕಳು, ಏನೂ ತಿಳಿದ ಎಳೆ ಮಕ್ಕಳು.
ಆ ಎಳೆ ಮಕ್ಕಳ ತಲೆಯನ್ನು ತರ್ಕೊಂಡು ಬಂದೆಲ್ಲ ಅಶ್ವತ್ಥಾಮ, ಬಾಲ ವಧೆಯ ಪಾಪಕ್ಕೆ ಗುರಿಯಾದೆಲ್ಲೋ. ನೀ ಯಾರು? ನೀ ಪರಮೇಶ್ವರ, ಸಾಕ್ಷಾತ್ ಪರಮೇಶ್ವರನ ಅವತಾರ ನೀನು. ಹೋಗು ಹೋಗು, ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಪ್ರಾಯಶ್ಚಿತ್ತ ಪಡ್ಕೊ, ಹೋಗು ಅಂತ ಅವನ ಕೊಟ್ಟು ಕಳಿಸ್ತಾನೆ. ವಿವೇಕ ವಿಕಳರ ಬೋಲ್, ವಿವೇಕ ಕಳ್ಕೊಂಡ ರೀತಿಯೊಳಗೆ ನೀ ಹೆಂಗ್ ಮಾಡಿದಪ್ಪ ಪರಮೇಶ್ವರನ ಅವತಾರ ಆಗಿ. ಬಹಳ ತಪ್ಪು ಕೆಲಸ ಮಾಡಿದೆ. ಹೋಗಿ ನೀನು ಹಸ್ತಿನಾಪುರಕ್ಕೆ ಬರ್ತಾನೆ ಅಶ್ವತ್ಥಾಮ. ಅಲ್ಲಿಂದ ಬೇರೆಗಡೆ ಹೋಗ್ತಾನೆ. ಆದ್ರೆ ಇಲ್ಲೇ ಬಿದ್ದುಕೊಂಡು ದುರ್ಯೋಧನ ತುಂಬಾ ಸೊಗಸಾಗಿರ್ತಕ್ಕಂಥ ಅವನ ಉತ್ಕ್ರಮಣ ಹೆಂಗಾಯ್ತು ಅನ್ನೋದನ್ನ ರಂಗ ಬಹಳ ಚಂದ ಚಿತ್ರಿಸ್ತಾನೆ. ಇಲ್ಲಿ ಸುಂದರವಾಗಿ ಚಿತ್ರಿಸತಕ್ಕಂಥ ಇದು ಪಂಕಜಮಂ ಸುಹೃದ್ವದನ, ಪಂಕಜಮಂ ಮುಗಿವನ್ನೆ, ಉಗ್ರಂ ತೇಜಂ ಹಿಡುತಿರ್ಪಿನಂ. ಆ ಆ ಸುರದ್ವದನ ಪಂಕಜಮುಂ ಮುಗಿವನ್ನಂ, ಪಂಕಜಮುಂ ಮುಗಿವನ್ನಂ. ಅರಳಿದ ಕಮಲದು ಅರಳಿದ ತಾವರೆ ಅದು ತಾನೇ ಮುಚ್ಕೋದು. ಪಂಕಜ ವೃತ್ವದ, ವೃತ್ ಯಾಕೆ ಅಂತಂದ್ರೆ ಆ ಹೂ ನೋಡಿದ್ರೆ ಸಾಕು ನಮ್ಮ ಎದೆ ಕರಗಿ ನೀರಾಗ. ಅಂಥ ವೃತ್ವದನ, ಕುರುಕುಲಾರ್ಕನ ಅಂದ್ರೆ ಕುರುಕುಲದ ಆ ರಾಜನ ವೃತ್ವದನ, ಅದು ಕೂಡ ಬಾಡಿ ಮುಗಿತದಂತೆ. ಹಾಗೆ ಕಮಲದ ಮುಖ ಬಾಡುತ್ತದೆ, ಇಲ್ಲಿ ದುರ್ಯೋಧನನ ಮುಖ ಬಾಡುತ್ತದೆ. ಉಗ್ರತೇಜಂ ಕಿಡುತಿರ್ಪಿನಂ, ಕಿಡುತಿರ್ಪಿನಂ. ನಿಜ ಕರಂಗಳಂ ಅಂದು ಉಡುಗುತ್ತಂ ಇದ್ದು, ಅಂದು ಹುಡುಗುತ್ತಂ ಇದ್ದು. ಮಧ್ಯಾಹ್ನ ಬಿಸಿಲು ಎಷ್ಟು ಪ್ರಖರವಾಗಿರ್ತದೋ ಅಷ್ಟು ಪ್ರಖರವಾಗಿರ್ತಕ್ಕಂಥ ದುರ್ಯೋಧನ. ಈ ಪ್ರಕೃತಿಯೊಳಗೂ ಸೂರ್ಯ ಮಧ್ಯಾಹ್ನದಲ್ಲಿ ಪ್ರಖರವಾದ ಬಿಸಿಲನ್ನ ಕಿರಣಗಳನ್ನು ಮಾಡ್ತಾನೆ. ಅವ ಸೂರ್ಯ ತನ್ನ ಕೈಗಳನ್ನು ವಾಪಸ್ ತಗೊಂಡ, ಆ ಕಿರಣಗಳನ್ನು ವಾಪಸ್ ತಗೊಂಡ. ಹಂಗೆ ಇವ ತನ್ನ ಆ ತೇಜ, ಆ ದುರ್ಯೋಧನನ ತೇಜ ಒಳಗೆ ಎಳ್ಕೊಂಡ್ಬಿಟ್ಟ. ಚಕ್ರಾಂಕಂ ಅಗಲ್ವಿನಂ, ರಾತ್ರಿ ಹೊತ್ತು ಚಕ್ರಾಂಕ ಪಕ್ಷಿಗಳು ಕೂಡ್ತವೆ. ಚಕ್ರಾಂಕ ಅಂದ್ರೆ ಅದೊಂದು ಕವಿ ಸಮಯ, ಕಲ್ಪಿತವಂತ ಒಂದು ಕವಿ ಸಮಯ, ಒಂದು ಪಕ್ಷಿಯ. ಅವು ರಾತ್ರಿ ಆದ ಮೇಲೆ ಬೆಳದಿಂಗಳನ್ನ ಉಂಡು ಸರಸವಾಡ್ತಾವಂತೆ. ಇಲ್ಲಿ ಹಗಲಾಗ್ತಿದ್ದಾಗೇನೆ ಆ ಚಕ್ರವಾಕ ಪಕ್ಷಿಗಳು ಒಂದಕ್ಕೊಂದು ಅಗಲ್ತಾವಂತೆ. ಹಂಗೆ ಈ ಭೂಮಿಯಿಂದ, ಆ ಕುರುಕುಲದ ವಂಶದಿಂದ ಇವ ಅಗಲ್ತಾನೆ. ಈ ಭೂಮಿಯಿಂದ ಸೂರ್ಯ ಅಗಲಿ ಹೋಗ್ತಾನೆ. ಕ್ರಮದಿಂ ಅಂಬರಮಂ ಬಿಸುಟು, ಕ್ರಮದಿಂ ಅಂಬರಮಂ ಬಿಸುಟು ಬಿಸುಟು. ಉರುವಿಗೆ ಅಂಧಕಾರಂ ಕವಿತಿರ್ಪಿನಂ, ಅಂಧಕಾರಂ ಕವಿತಿರ್ಪಿನಂ. ಚಾದರ ಕ್ರಮದಿ ನಿಧಾನವಾಗಿ ಎಳೆದು ಮುಚ್ಚಿಬಿಟ್ರೆ ಅಲ್ಲಿ ಅಂಧಕಾರ ಕವಿತದೆ. ಭೂಮಿಯ ಮೇಲೆ ಸೂರ್ಯ ಕಾಣಬಾರ್ದು ಅಂತ ತಿಳ್ಕೊಂಡು ಒಂದು ವಸ್ತ್ರಂ ಬಿಸುಟು, ಹಾಗೆ ಎಳೆದಂಥ ವಸ್ತ್ರದಿಂದ ಹೇಗೆ ಅಂಧಕಾರ ಕವಿತದೋ ಹಾಗೆ ಕವಿತಿರ್ಪನ್. ಕುರುಕುಲಾರ್ಕನು ಅರ್ಕನು, ಕುರುಕುಲಾರ್ಕನು ಅರ್ಕನು, ಗುರುಕುಲಾರ್ಕನು ಅರ್ಕನು. ಹಸ್ತಂ ಏರಿದನು, ಹಸ್ತಂ
ಪ್ರಕೃತಿಯ ಸೂರ್ಯ, ಇಲ್ಲಿ ಕುರುಕುಲಕ್ಕೆ ಸೂರ್ಯನಂತಿರ್ತಕ್ಕಂಥ ದುರ್ಯೋಧನ, ಇವರಿಬ್ರು ಕೂಡ ಅಸ್ತಮನರು ಅಂತನೂ ಕವಿತೆಯನ್ನು ಮುಗಿಸಿ ಕೊನೆಗೆ